डालो सही मात्रा खुद पहचानो, किसान भाइयों गांठ बांध लो। आज ही मिट्टी की जांच कराएं। राज्य सरकार के कृषि अधिकारी से संपर्क करें और मुफ्त में सॉइल हेल्थ कार्ड पाएं। कृषि और किसान कल्याण मंत्रालय द्वारा किसान हित में जारी। ತಂದಾನಿ ತಾನಿ ನಾನಿ ತಂದಾನೇ ನಾನಿ ತಾನ. यूरिया का स्वदेशी उत्पादन 70 लाख टन बढ़ाने के लिए 6 उर्वरक संयंत्रों का उद्धार किया जा रहा है। FCIL के गोरखपुर, सिंदरी, तलचर और रामागुंडम संयंत्र, HFCL की बरौनी इकाई और BVFCL की नामरू फोर्थ। सोने पर सुहागा ये है कि देश में अब बनेगा सिर्फ नीम लेपित यूरिया, क्योंकि इससे होगा किसानों का फायदा ही फायदा। अनाज का उत्पादन 10% तक बढ़ेगा। बढ़ेगी 10 से 15% नाइट्रोजन क्षमता। ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ರಾಯಚೂರು ಕೃಷಿ ವಿಶ್ವವಿದ್ಯಾಲಯ, ಕೊಪ್ಪಳದ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ ಹಾಗೂ ಕೊಪ್ಪಳ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಜಿಲ್ಲಾ ವಕೀಲರ ಸಂಘ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಕೊಪ್ಪಳದ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದಲ್ಲಿ ಸಸ್ಯ ತಳಿ ಮತ್ತು ರೈತರ ಹಕ್ಕುಗಳ ರಕ್ಷಣೆ ಕಾಯ್ದೆಯ ಬಗ್ಗೆ ಜಾಗೃತಿ ಮತ್ತು ತರಬೇತಿ ಕಾರ್ಯಕ್ರಮವನ್ನು ಇತ್ತೀಚೆಗೆ ಆಯೋಜಿಸಲಾಗಿತ್ತು. ಕೊಪ್ಪಳ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ನ್ಯಾಯಮೂರ್ತಿ ವಿಜಯಲಕ್ಷ್ಮಿ ಎಸ್ ಉಪನಾಳ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ರೈತನ ಮುಖವನ್ನು ನಾವು ಕಲ್ಪಿಸಿಕೊಂಡಾಗ ಬಿಸಿಲಲ್ಲಿ ಮಳೆಯಲ್ಲಿ ನೊಂದು ಬೆಂದು ದಣಿದ ಮುಖ ನಮ್ಮ ಕಣ್ಮುಂದೆ ಬರುತ್ತೆ ಹೊರತು ನಗು ಮುಖ ನಮ್ಮ ಕಣ್ಮುಂದೆ ಬರೋದಿಲ್ಲ. ಆದ್ದರಿಂದ ರೈತರ ಒಂದು ಏಳಿಗೆ ಅತಿ ಅವಶ್ಯವಾಗಿದೆ. ಅವರ ಹಕ್ಕುಗಳನ್ನು ರಕ್ಷಣೆ ಮಾಡಿ ಅವರಿಗೆ ಎಲ್ಲ ರೀತಿಯ ಬೆಂಬಲವನ್ನು ಒದಗಿಸಿ ರೈತ ನಮ್ಮ ಸಮಾಜದ ಕಣ್ಣಾಗಿ ಹೇಗೆ ಬೆಳೆಯಬೇಕು, ಅವನ ಉನ್ನತಿಯನ್ನು ಯಾವ ರೀತಿ ಸಾಧಿಸಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಒಂದು ಅಧಿನಿಯಮವನ್ನು ಜಾರಿಗೆ ತಂದಿದ್ದಾರೆ. ಹೊಸ ತಳಿಯನ್ನು ಕಂಡು ಹಿಡಿದಂಥ ರೈತ ಈ ತಳಿವರ್ಧಕರಂತೆ ಸಂಶೋಧಕನಂತೆ ಅವನು ಸಹಿತ ಅದನ್ನು ನೋಂದಾಯಿಸಿಕೊಳ್ಬೋದು. ಆ ನೋಂದಣಿ ಅನ್ನೋದು ಕೆಲವೊಂದು ನಿರ್ದಿಷ್ಟವಾದ ಅವಧಿಗೆ ಇರುತ್ತೆ. ಆ ಅವಧಿ ಮುಗಿದ ಮೇಲೆ, ನೋಂದಣಿ ಅವಧಿ ಮುಗಿದ ಮೇಲೆ ಅದು ಸಾರ್ವಜನಿಕ ಸ್ವತ್ತಾಗಿ ಪರಿವರ್ತನೆ ಆಗ್ತದೆ. ಹಿರೇಬಾಗೇವಾಡಿ ತಾಲೂಕು ಮನುಗುಳಿ ಗ್ರಾಮದ ಪ್ರಗತಿಪರ ಕೃಷಿಕರಾದ ಮೆಹಬೂಬ್ ಮೊದುಲಾಲ್ ಕೊರಬು ಅವರು 4 ಎಕರೆ ಪ್ರದೇಶದಲ್ಲಿ ಹಿಪ್ಪು ನೇರಳೆಯನ್ನು ಬೆಳೆದುಕೊಂಡು ರೇಷ್ಮೆ ಕೃಷಿಯನ್ನು ಯಶಸ್ವಿಯಾಗಿ ಮಾಡುತ್ತಿದ್ದಾರೆ. ಸಾಲಿನಿಂದ ಸಾಲಿಗೆ 5 ಅಡಿ ಹಾಗೂ ಗಿಡದಿಂದ ಗಿಡಕ್ಕೆ 2 ಅಡಿ ಅಂತರ ಕೊಟ್ಟು 2 ಹಂತದಲ್ಲಿ ಹಿಪ್ಪು ನೇರಳೆಯನ್ನು ಬೆಳೆದುಕೊಳ್ಳುತ್ತಾರೆ. ತಿಪ್ಪೆ ಗೊಬ್ಬರವನ್ನು ಅತಿ ಹೆಚ್ಚು ಬಳಸುತ್ತಿರುವುದರಿಂದ ಹಿಪ್ಪು ನೇರಳೆ ಎಲೆಗಳ ತೂಕ ಹಾಗೂ ಗುಣಮಟ್ಟ ಹೆಚ್ಚಿದ್ದು ಉತ್ತಮ ಬೆಳೆ ಬೆಳೆಯಲು ಸಾಧ್ಯವಾಗಿದೆ ಎನ್ನುತ್ತಾರೆ ಮೆಹಬೂಬ್ ಮೊದುಲಾಲ್ ಕೊರಬು ಅವರು. ನಾಗೂರದಿಂದ ತೊಗೊಂಬರ್ತೀವಿ ಸಾಕಿರಿ, 300 ಲಿಂಕ್ಸ್ ತೊಗೊಂಬರ್ತೀವಿ ಸರ್. 300 ತೊಗೊಂಬಂದು ಕಿಸಿ ಇಲ್ಲಿ ಮೇಯಿಸ್ತೀವಿ ಸರ್. ಹಿಪ್ನಲ್ಲಿ ತೋಟ ರೀ, ಸಾಲಿನ ಸಾಲ್ ರೀ 5 ಫುಟ್ ರೀ, ಗಿಡದಿಂದ ಗಿಡಕ್ಕೆ 2 ಫುಟ್ ರೀ. ಡ್ರಿಪ್ ಮಾಡಿರಿ ಸರ್. ಡ್ರಿಪ್ದಿಂದ ಭಾಳ ಕೆಲಸ ಒಳ್ಳೆಯದೈತ್ರಿ ಸರ್.
ಡ್ರಿಪ್ ಎಕ್ದಮ್ ಈ ಹರಿ ನೀರು ಬಿಡೋಕ್ಕಿಂತ ಡ್ರಿಪ್ ನೀರು ಎಕ್ದಮ್ ಸ್ಟ್ಯಾಂಡರ್ಡ್ ಬೆಳೆ ಬರ್ತೈತೆ ರೀ ಸರ್. ತಪ್ಪಲ ಒಟ್ಟೆ ಬಾಡೋದಿಲ್ಲ. ನೀರು ಹೆಚ್ಚಾಗಿ ನಮ್ಗೆ ಮೊದಲು ಕಡಿಮೆ ಬರ್ತಿತ್ತು ರೀ, ಬೆಳೆ ಈಗ ಹೆಚ್ಚು ಬರ್ಲಾಗ್ತೈತೆ ರೀ ಸರ್ ಡ್ರಿಪ್ದಿಂದ ರೀ. ನೀರು ಉಳಿತಾಯ ಆಗ್ತೈತೆ ರೀ ಸರ್. ನೀರು ಉಳಿತಾಯ ನೆಲ ಆರುವುದಿಲ್ಲ ರೀ ಒಟ್ಟೆ ರೀ ಸರ್. ಎಕ್ದಮ್ ಕೋಲ್ಡ್ ನಮ್ಮನೆ ಇರ್ತೈತೆ ರೀ ಸರ್. ಅದು ಎಲ್ಲ ಕ್ಲೀನ್ ಮಾಡ್ತೀವಿ ಸರ್. ಅವು ನಿಮ್ಮ ಔಷಧ 3 ಹಂತ ಅದಾವೆ ರೀ ಸರ್. 3 ಹಂತ ಔಷಧ ಹೊಡಿತೀವಿ ರೀ ಸರ್. ಬ್ಲೀಚಿಂಗ್ ಪೌಡ್ರ ಅವರು ಇನ್ನೂ 2-3 ಥರ ಔಷಧ ಅದಾವೆ ರೀ. 2-3 ಥರ ಔಷಧ ಹೊಡೆದ್ಕೇಸಿ ಕ್ಲೀನಿಂಗ್ ಎಲ್ಲ ಕ್ಲೀನ್ ಮಾಡಿರಿ. ಆ ನಂತರ ಮೊಟ್ಟೆ ತೊಗೊಂಬರ್ತೀವಿ ರೀ. ಸೋಂಕು ನಿರ್ವಹಣೆ ಆಯ್ತಂದ್ರೆ ಒಳ್ಳೆ ಬೆಳೆ ಬರ್ತೈತೆ ರೀ ಸರ್. 4 ತೆಪ್ಪಲು ಕೊಡ್ತೀವಿ ರೀ ಸರ್. ಆ ನಂತರ ಒಂದು 7 ದಿವಸ ಅಟ್ಟ ಸಣ್ಣ ಎಲೆ ಕೊಡ್ತೇವೆ ರೀ. 7 ದಿವಸ ಇವು ಮೇಯ್ತಾವೆ ರೀ. ಆ ನಂತರ 8 ದಿವಸ ಫುಲ್ ದೊಡ್ಡ ರೆಂಬೆನೇ ಪೂರ ಹಾಕಿಬಿಡ್ತೇವೆ ರೀ ಸರ್. ಹುಳು ಹಣ್ಣಾಗ್ಮೇಲೆ ರೀ ಸರ್ ಚಂದ್ರಿಕೆ ಇಡ್ತೇವೆ ರೀ ಸರ್. ಚಂದ್ರಿಕೆ ಇಟ್ಕೇಸಿ ಅವು 3 ದಿವಸ ಬಿಡ್ತೇವೆ ರೀ ಸರ್. 3 ದಿವಸ ಬಿಟ್ಟು ಅಂದ್ರೆ ಅವು ಎಲ್ಲ ಕಟ್ಕೊಂಡು ಬಿಡ್ತೇವೆ ರೀ ಸರ್. ಎಲ್ಲ ಕಟ್ಕೊಂಡ್ರೆ ಎಲ್ಲ ತಕ್ಕೊಂಡ್ಕೇಸಿ ಎಲ್ಲ ಮಾರ್ಕೆಟ್ಗೆ 3 ದಿವಸ 4 ದಿವಸ ಹೋಯ್ತಂದ್ರೆ 4ನೇ ದಿವಸಿಗೆ ಮಾರ್ಕೆಟ್ ಕಳಿಸ್ಬಿಡ್ತೀವಿ ಸರ್. ಗೂಡು ಬೆಳೆದಂತ್ರಿ ಸರ್ ಇಲ್ಲಿ ರಾಮನಗರಕ್ಕೆ ಹೋಗ್ತೀವಿ ಸರ್. ಇಲ್ಲಿ ಬಿಜಾಪುರಕ್ಕೂ ಐತ್ರಿ, ಆದ್ರೆ ಬಿಜಾಪುರ ಕೊಡೋದಿಲ್ಲ ರೀ, ರಾಮನಗರಕ್ಕೆ ನಾವು ಕಳಿಸ್ತೀವಿ ಸರ್. ನಾವು 5 ಮಂದಿ 6 ಮಂದಿ 7 ಮಂದಿ ಸೇರ್ಕೊಂಡು ನಾವು ರಾಮನಗರಕ್ಕೆ ಹೋಗ್ತೀವಿ ಸರ್. ಇಲಾಖೆ ನಮ್ಮ ರೇಷ್ಮೆ ಇಲಾಖೆದಿಂದ ರೀ ಸರ್ ಟ್ರಾನ್ಸ್ಫರ್ ಚಾರ್ಜ್ ಅವ್ರು ಕೊಡ್ತಾರೆ ಸರ್. 60 ರೂಪಾಯಿ ಕೊಡ್ತಾರೆ ಸರ್. ಹುಳು ಸಾಕಾಣಿಕೆ ಮನೆಗೆ ಸಂಬಂಧ ರೀ ಸರ್. ಇದು ಹಾಕ್ತೀವ್ರಿ ಸರ್ ಶೆಡ್ ನೆಟ್ ರೀ. ಶೆಡ್ ನೆಟ್ ಡ್ರಿಪ್ ಮಾಡಿಬಿಟ್ಟಿವ್ರಿ ಸರ್. ಡ್ರಿಪ್ನಿಂದ ಅವು ಶೆಡ್ ನೆಟ್ ಕೂಡ ನೀರು ತೆಳ್ಳಗೆ ಹರಿತಾ ಇರ್ತಾವೆ ರೀ. ಅದ್ರ ಸಂಬಂಧ ಅವು ಗಾಳಿ ಹೋಗಿ ಎಕ್ದಮ್ ತಂಪು ಕೂಲಿಂಗ್ ಕೊಟ್ಟಲಾಗ ಚಾಲು ಆಕೈತೆ ರೀ ಸರ್. 1 ವರ್ಷದಲ್ಲಿ 6 ಬೆಳೆ ತಗೋತೀವಿ ಸರ್. ಒಂದು ಬೆಳೆದಿಂದ ಮಿನಿಮಮ್ ರೀ 1 ಲಕ್ಷ ರೂಪಾಯಿ ತನಕ ನಾವು ತೊಗೊಂಡೇವೆ ರೀ ಸರ್. 1 ಲಕ್ಷ ರೂಪಾಯಿ ತನಕ ತೊಗೊಂಡೇವೆ ರೀ. ಒಂದು ಸ್ವಲ್ಪ ಕಡಿಮೆನೂ ಆಗ್ಬೋದು, ಒಂದು ಸ್ವಲ್ಪ ಹೆಚ್ಚಿನೂ ಆಗ್ಬೋದು. ಒಂದು ಬೆಳೆ 1 ಲಕ್ಷ ರೂಪಾಯಿ ಈಜಿ ಆಗ್ಬಿಡುತ್ತೆ ಸರ್. ನಮ್ಮ ತೋಟ ಎಕ್ದಮ್ ಕ್ಲೀನ್ ಆಗಿರ್ಬೇಕು ರೀ ಸರ್. ನೀರು ಕರೆಕ್ಟ್ ಬೇಕು, ಗೊಬ್ಬರ ಬೇಕು ರೀ ಸರ್. ಗೊಬ್ಬರ ನಾವು ಗೊಬ್ಬರ ಕೊಡ್ತೇವೆ ಅಂದರೆ ಸರ್ಕಾರಿ ಗೊಬ್ಬರ ಕೊಡೋಲ್ಲ ರೀ ಸರ್. ಇವು ನಮ್ಮ ತಿಪ್ಪಿ ಗೊಬ್ಬರ ಕೊಡ್ತೇವೆ ರೀ ಸರ್. ತಿಪ್ಪಿ ಗೊಬ್ಬರ ಎಕ್ದಮ್ ತಿಪ್ಪಿ ಗೊಬ್ಬರನೇ ಯೂಸ್ ಮಾಡ್ತೇವೆ ರೀ. ಇದಕ್ಕೆ ಸರ್ಕಾರಿ ಗೊಬ್ಬರ ಯೂಸ್ ಮಾಡೋದಿಲ್ಲ ರೀ, ಬರೀ ತಿಪ್ಪಿ ಗೊಬ್ಬರನೇ ಯೂಸ್ ಮಾಡ್ತೇವೆ ರೀ. ಭಾಳ ಇದು ಬರ್ತದೆ, ಸ್ಟ್ರಾಂಗ್ ಬೆಳೆ ಬರ್ತೈತೆ ರೀ ಸರ್. ಗೂಡು ಇವು ಮತ್ತೊಂದು ಸರ್ಕಾರಿ ಗೊಬ್ಬರ ಕೊಡೋಕ್ಕಿಂತ ಇವು ನಾವು ತಿಪ್ಪಿ ಗೊಬ್ಬರ ಕೊಟ್ಟೇವಂದ್ರೆ ನಮ್ಮ 4 ಎಲೆ ತಿನ್ನೋದು ಇದು 2 ಎಲೆನಾಗ ಎಕ್ದಮ್ ಈಸಿಯಾಗಿ ಬೆಳೆ ಬಂದುಬಿಡ್ತೈತೆ ರೀ ಸರ್. ಎಲೆ ತೂಕ ಎಕ್ದಮ್ ಚೆನ್ನಾಗಿರ್ತೈತೆ ರೀ ಸರ್. ಗುಣಮಟ್ಟನೂ ಚೆನ್ನಾಗಿರ್ತೈತೆ ರೀ ಸರ್. ಎಕ್ದಮ್ ಒಳ್ಳೆ ಬೆಳೆ ಬರ್ತೈತೆ ರೀ ಸರ್ ತಿಪ್ಪಿ ಗೊಬ್ಬರ ಹಾಕೋಕ್ಕಿಂತ. ಇಲಾಖೆದಿಂದ ರೀ ಸರ್ ಇವು ನಮ್ಗೆ ಔಷಧ ಕೊಡ್ತಾರೆ ರೀ, ಬ್ಲೀಚಿಂಗ್ ಪೌಡ್ರ್ ಕೊಡ್ತಾರೆ ರೀ ಸರ್. ಇವು ಎಲ್ಲ ನಮ್ಗೆ ಔಷಧ ಎಲ್ಲ ನಮ್ಮ ಇಲಾಖೆದಿಂದ ಕೊಡ್ತಾರೆ ಸರ್. ಅವರ ಸರ್ಗಳು ಎಲ್ಲ ನಮ್ಗೆ ಬಂದು ಕೇಸಿ ಎಲ್ಲ ಮಾಹಿತಿ ಹೋಗ್ತಾರೆ ಸರ್. ಮನೆ ಕಟ್ಲಾಕ ನಮ್ಗೆ ಸಬ್ಸಿಡಿ ಕೊಟ್ಟಾರೆ ಸರ್. ತೃಣಧಾನ್ಯಗಳು ಅಥವಾ ಕಿರುಧಾನ್ಯಗಳು ಹೆಚ್ಚು ಪೌಷ್ಟಿಕಾಂಶಗಳನ್ನು ಹೊಂದಿದ್ದು ಇವನ್ನು ಸಿರಿಧಾನ್ಯಗಳೆಂದೇ ಕರೆಯಲ್ಪಡುತ್ತವೆ. ರಾಗಿಯ ಜೊತೆಗೆ ಸಾಮೆ, ನವಣೆ, ಬರಗು, ಹಾರಕ ಹಾಗೂ ಊದಲು ಮಳೆಯಾಶ್ರಿತ ರೈತರಿಗೆ ವರದಾನವಾಗಿದ್ದು, ಸುಣ್ಣದ ಅಂಶದ ಜೊತೆಗೆ ಕಬ್ಬಿಣ, ಸತು ಮತ್ತು ನಾರಿನಾಂಶ ಹೆಚ್ಚಾಗಿರುವುದರಿಂದ ಇವು ಆರೋಗ್ಯಕರ ಆಹಾರವಾಗಿರುತ್ತವೆ. ಈ ಧಾನ್ಯಗಳ ಸಂಶೋಧನೆಯಲ್ಲಿ ತೊಡಗಿರುವ ಸಂಯೋಜನಾ ಘಟಕವು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ದೇಶದ ಇತರೆ 9 ರಾಜ್ಯಗಳ 13 ಕೇಂದ್ರಗಳಲ್ಲಿ ಈ ಬೆಳೆಗಳ ಬಗ್ಗೆ ಸಂಶೋಧನೆ ಕೈಗೊಳ್ಳಲಾಗಿದೆ. 28ನೇ ಅಖಿಲ ಭಾರತ ಕಿರುಧಾನ್ಯಗಳ ಬಗ್ಗೆ ಗುಂಪು ಸಭೆಯನ್ನು ಜಿಕೆವಿಕೆಯಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತಾರಾಷ್ಟ್ರೀಯ ಸಮಾವೇಶ ಭವನದಲ್ಲಿ ಏಪ್ರಿಲ್ 14 ಮತ್ತು 15ರಂದು ಹಮ್ಮಿಕೊಳ್ಳಲಾಗಿದೆ. ಈ ಸಭೆಯಲ್ಲಿ ಈವರೆಗೂ ಕಿರುಧಾನ್ಯಗಳ ಬಗ್ಗೆ ನಡೆದ ಸಂಶೋಧನೆಗಳು, ಮುಂದಿನ ದಿನಗಳಲ್ಲಿ ಕೈಗೊಳ್ಳಬೇಕಿರುವ ಸಂಶೋಧನೆಗಳು, ಹೊಸ ತಳಿಗಳು, ರೋಗ ಕೀಟ ಬಾಧೆಗಳು, ಯಾಂತ್ರಿಕ ಕೊಯ್ಲು, ಕೊಯ್ಲೋತ್ತರ ಸಂಸ್ಕರಣೆ ಹಾಗೂ ಮೌಲ್ಯವರ್ಧಿತ ಉತ್ಪನ್ನಗಳ ಕುರಿತಂತೆ ವಿವರವಾಗಿ ಚರ್ಚಿಸಲಾಗುವುದು. ಆಸಕ್ತ ರೈತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ರಾಜ್ಯದ ಕರಾವಳಿ, ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಎಲ್ಲಾ ಜಿಲ್ಲೆಗಳಲ್ಲಿ ಚೆದುರಿದಂತೆ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆಯ ವರದಿ ತಿಳಿಸಿದೆ.
ರೈತ ಬಾಂಧವರೇ, ರಾಜ್ಯದ ಕೆಲವು ಕೃಷಿ ಉತ್ಪನ್ನ ಮಾರುಕಟ್ಟೆಗಳಲ್ಲಿ ಇಂದು ನಡೆದಂತಹ ಧಾರಣೆ ವಿವರ ಹೀಗಿದೆ. ಭತ್ತ ಗಂಗಾವತಿಯಲ್ಲಿ ಹೊಸ ಸೋನಾ ಮಸೂರಿ 1,933 ರೂಪಾಯಿಗಳಿಂದ 2,340 ರೂಪಾಯಿಗಳು. ಟಿ ನರಸೀಪುರದಲ್ಲಿ ಭತ್ತ 1,510 ರೂಪಾಯಿಗಳಿಂದ 1,700 ರೂಪಾಯಿಗಳು. ಭದ್ರಾವತಿಯಲ್ಲಿ ಭತ್ತ 1,001 1,718 ರೂಪಾಯಿಗಳು. ಹರಿಹರದಲ್ಲಿ ಭತ್ತ ಸೋನಾ 1,970 ರೂಪಾಯಿಗಳಿಂದ 2,070 ರೂಪಾಯಿಗಳು. ಮೆಕ್ಕೆಜೋಳ ಕುಡಚಿಯಲ್ಲಿ ಹೈಬ್ರಿಡ್ ಸ್ಥಳೀಯ 1,300 ರೂಪಾಯಿಗಳಿಂದ 1,500 ರೂಪಾಯಿಗಳು. ಶಿಕಾರಿಪುರದಲ್ಲಿ ಸ್ಥಳೀಯ 1,400 ರೂಪಾಯಿಗಳಿಂದ 1,500 ರೂಪಾಯಿಗಳು. ಶಿರಾದಲ್ಲಿ ಸ್ಥಳೀಯ 1,450 ರೂಪಾಯಿಗಳಿಂದ 1,500 ರೂಪಾಯಿಗಳು. ಹೊನ್ನಾಡಿಯಲ್ಲಿ ಸ್ಥಳೀಯ 1,500 ರೂಪಾಯಿಗಳಿಂದ 1,540 ರೂಪಾಯಿಗಳು. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5:30 ಕೃಷಿ ವಾರ್ತೆ. ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು. ಏನ್ ಮಾಡ್ಲಿ? ಹಾ 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 ನಾನು ಹೋಗಿ ಬರ್ತೀನಿ. ಹಾ ಹಾ ಸರಿ 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 ಹಾ ಹಾ ಸರಿ 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 ಇಷ್ಟೊಂದು ನಗ್ನಗ್ತಾ ಯಾರ ಜೊತೆ ಮಾತಾಡ್ತಾ ಇದ್ರಿ? ರೈತರ ಕಾಲ್ ಸೆಂಟರ್ ವಿಶೇಷಜ್ಞರೊಂದಿಗೆ ಹೊಲದ ಬಗ್ಗೆ ಸಲಹೆ ಪಡೆಯುತ್ತಿದ್ದೆ. ಬೆಳಿಗ್ಗೆನೋ ಸರಿ, ಮಧ್ಯಾಹ್ನ ಕೂಡನಾ? ರೈತರ ಕಾಲ್ ಸೆಂಟರ್ ಬೆಳಗಿನ 6ರಿಂದ ರಾತ್ರಿ 10ರವರೆಗೂ ತೆರೆದಿರುತ್ತೆ. ರವಿವಾರ ಕೂಡನಾ? ಹಾ, ವರ್ಷದ 365 ದಿನ ತೆರೆದಿರುತ್ತೆ. ಮತ್ತೆ ಈ ಫೋನ್ ಬಿಲ್ ಎಲ್ಲ ಯಾರು ತುಂಬ್ತಾರೆ? ರೈತರ ಕಾಲ್ ಸೆಂಟರ್ನ ಸೇವೆ ಉಚಿತವಾಗಿದೆ. ಆದ್ರೆ ನೀನ್ ಇದನ್ನೆಲ್ಲ ಯಾಕೆ ಕೇಳ್ತಿದ್ಯಾ? ನಾನಾ ಬೇರೇನೋ ಅಂದ್ಕೊಂಡಿದ್ದೆ. ರೈತ ಬಾಂಧವರೇ, ಕೃಷಿಗೆ ಸಂಬಂಧಿಸಿದ ಸಮಸ್ಯೆಗಳ ಸಮಾಧಾನವನ್ನು ತಕ್ಷಣ ನಿಮ್ಮ ಭಾಷೆಯಲ್ಲಿ ಪಡೆಯಲು ಇಡೀ ಭಾರತ ದೇಶದಲ್ಲಿ ಯಾವುದೇ ಫೋನಿನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800-180-1551 ಸಂಪರ್ಕಿಸಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಪಶುಸಂಗೋಪನೆ ರೈತ ಬಾಂಧವರಲ್ಲಿ ಹೆಚ್ಚಿನ ಆದಾಯ ತರುವ ಮತ್ತು ಕೃಷಿಗೆ ಪೂರಕವಾದ ಕಸುಬೆಂದೇ ಪರಿಗಣಿಸಲಾಗುತ್ತದೆ. ಆದರೆ ಕೃಷಿಯಲ್ಲಿ ಹೇಗೆ ರೋಗ ಕೀಟಬಾಧೆ ಪ್ರಮುಖ ಸವಾಲಾಗಿರುತ್ತದೆಯೋ ಹಾಗೆಯೇ ಜಾನುವಾರುಗಳಲ್ಲೂ ಪರೋಪಜೀವಿಗಳ ಬಾಧೆ ಕಂಡುಬರುತ್ತದೆ. ಈ ಪರೋಪಜೀವಿಗಳಲ್ಲಿ 2 ವಿಧಗಳಿದ್ದು, ಒಂದು ಪ್ರಾಣಿಗಳ ದೇಹದೊಳಗಿದ್ದು ಬಾಧಿಸಿದರೆ ಇನ್ನೊಂದು ಜಾತಿಯವು ದೇಹದ ಹೊರಗಿದ್ದೇ ಬಾಧಿಸುತ್ತವೆ. ಸೊಳ್ಳೆ, ನೊಣ, ಉಣ್ಣೆ, ಚಿಟ್ಟೆ ಮುಂತಾದವು ಹೊರ ಪರೋಪಜೀವಿಗಳಾಗಿವೆ. ನಾನಾನು ಜಾತಿಯ ಹೊರ ಪರೋಪಜೀವಿಗಳಿದ್ದಾವೆ. ಅದರಲ್ಲಿ ಬಹುಮುಖ್ಯವಾದುದು ಅಂತಂದರೆ ಉಣ್ಣೆಗಳು, ಸೊಳ್ಳೆಗಳು, ನೊಣಗಳು, ಹಲವು ಜಾತಿಯ ನೊಣಗಳು, ಹಲವು ಜಾತಿಯ ಸೊಳ್ಳೆಗಳು ನಮಗೆ ನೋಡಿರ್ತೀರಿ. ಮತ್ತು ಚಿಟ್ಟಗಳು, ಮತ್ತು ಅದೇ ರೀತಿ ಕಜ್ಜಿಯನ್ನು ಉಂಟು ಮಾಡುವಂತಹ ಸೂಕ್ಷ್ಮ ಜೀವಿಗಳು. ಇವು ದೇಹದ ಮೇಲೆ ವಾಸಿಸುವಂತಹ ಪರೋಪಜೀವಿಗಳು. ಈ ರೋಗಕ್ಕೆ ತುತ್ತಾದಂತಹ ಜಾನುವಾರುಗಳಲ್ಲಿ ರಕ್ತವನ್ನು ಹೀರೋದ್ರ ಜೊತೆಗೆ ಕೆಲವೊಂದು ರೋಗಗಳನ್ನು ಕೂಡ ಇವು ಹರಡ್ತವೆ. ಉಣ್ಣೆಗಳು ದನಗಳ ದೇಹದ ಮೇಲೆ ವಾಸ ಮಾಡುವ ಪರೋಪಜೀವಿಗಳಾಗಿದ್ದು ರಕ್ತವನ್ನು ಹೀರುತ್ತವೆ ಮತ್ತು ಎಂಜಲ ಮುಖಾಂತರ ಪ್ರಾಣಿಯ ದೇಹದಲ್ಲಿ ವಿಷಕಾರಕ ದ್ರವ ಸ್ರವಿಸಿ ಕೆಲವು ರೋಗಗಳನ್ನು ಹರಡುತ್ತವೆ. ಥೈಲೇರಿಯಾ ಎಂಬ ರೋಗಕಾರಕ ಸೂಕ್ಷ್ಮ ಜೀವಿಗಳನ್ನು ಕೂಡ ಉಣ್ಣೆಗಳು ಹರಡುತ್ತವೆ. ಇದರಿಂದ ಪ್ರಾಣಿಗಳು ಸಾವಿಗೀಡಾಗುವ ಸಂಭವವೂ ಇರುತ್ತದೆ. ಈ ಉಣ್ಣೆಗಳು ಮೇಜರ್ಲಿ ಟಿಕ್ಸ್ ಅಂತ ನಾವು ಇಂಗ್ಲಿಷ್ನಲ್ಲಿ ಕರಿತೀವಿ. ಇವು ದನದ ಕೊಟ್ಟಿಗೆಯಲ್ಲಿ ಹಾಗೂ ದನದ ಮೇಲೆ ವಾಸಿಸುವಂತಹ ಜೀವಿಗಳು. ಈ ಹೆಣ್ಣು ಉಣ್ಣೆ ಒಂದು ದಿವಸಕ್ಕೆ 1/2 ml ರಕ್ತವನ್ನು ಹೀರ್ತದೆ. ತಾವು ನೋಡಿರ್ಬೋದು, ದೇಹದ ಮೇಲೆ ವಾಸಿಸುವಂತಹ ಒಂದು ಟಿಕ್ ಅನ್ನು ಅಥವಾ ಉಣ್ಣೆಗಳನ್ನು ನೋಡಿರ್ಬೋದು. ಈ ಉಣ್ಣೆಗಳು ರಕ್ತ ಹೀರೋದ್ರ ಜೊತೆಗೆ ಅವು ಎಂಜಲಿನಿಂದ ಕೆಲವೊಂದು ನರ ದೌರ್ಬಲ್ಯಗಳನ್ನು ಉಂಟು ಮಾಡುವಂತಹ ವಿಷವನ್ನು ಕೂಡ ಅವು ಇಂಜೆಕ್ಟ್ ಮಾಡ್ತದೆ. ಅದರ ಜೊತೆಗೆ ಕೆಲವೊಂದು ಟಾಕ್ಸಿನ್ಸ್ ಕೂಡ ನಾವು ದೇಹದೊಳಗೆ ಪ್ರಾಣಿಗಳ ದೇಹದಕ್ಕೆ ಅದು ಕೂಡ ಬಿಡ್ತದೆ ಎಂಜಲ್ ಮುಖಾಂತರ. ಇದರಿಂದ ಕೆಲವೊಂದು ದನಗಳಲ್ಲಿ, ಜಾನುವಾರುಗಳಲ್ಲಿ ರೋಗ ಲಕ್ಷಣಗಳದ್ದು ಇಲ್ಲದಂತೆ ಕೆಲವೊಂದು ಸಾವನ್ನಪ್ಪುತ್ತವೆ.
ಸೊ ಕೆಲವೊಂದು ಏಕಾಣು ಜೀವಿಗಳನ್ನು ಕೂಡ ಈ ಉಣ್ಣೆಗಳು ಹರಡ್ತವೆ. ಅದರಲ್ಲಿ ಬಹುಮುಖ್ಯವಾದುದು ಅಂದರೆ ಈ ಥೈಲೇರಿಯೋಸಿಸ್ ಅಥವಾ ಬೆಬಿಸಿಯೋಸಿಸ್ ಅಂತ ಕರಿತೀವಿ. ಇವು ಮಲೇರಿಯಾದಂತಹ ರೋಗಗಳು. ಮನುಷ್ಯರಲ್ಲಿ ನಾವು ಸಾಮಾನ್ಯವಾಗಿ ಕಂಡು ಬರ್ತಂಥ ಮಲೇರಿಯಾ ರೋಗ ಇದು ಸೊಳ್ಳೆಗಳಿಂದ ಹರಡುವಂಥದ್ದು. ಅದೇ ತರಹದ ರೋಗಗಳನ್ನು ನಾವು ಜಾನುವಾರುಗಳಲ್ಲಿ ಕೂಡ ಕಾಣಬಹುದು. ಈ ಜಾನುವಾರುಗಳಲ್ಲಿ ಮಲೇರಿಯಾ ಅಂತ ರೋಗಗಳನ್ನು ಹರಡುವುದಕ್ಕೆ ಈ ಉಣ್ಣೆಗಳು ಬಹಳ ಸಹಕಾರಿಯಾಗಿರ್ತದೆ. ವಿಪರೀತ ಜ್ವರ, ನಿಶ್ಶಕ್ತಿ, ಚರ್ಮದ ಕೆಳಗಿರುವ ಗ್ರಂಥಿಗಳು ಊದಿಕೊಳ್ಳುವುದು, ರಕ್ತಹೀನತೆ ಇವು ಈ ರೋಗದ ಲಕ್ಷಣಗಳಾಗಿವೆ. ಈ ರೋಗ ಲಕ್ಷಣಗಳು ಕಂಡುಬಂದ ತಕ್ಷಣ ವೈದ್ಯರ ಸಲಹೆ ಮೇರೆಗೆ ಔಷಧೋಪಚಾರ ನೀಡುವುದು ಅವಶ್ಯಕ. ಈ ಥೈಲೇರಿಯಾ ರೋಗದ ಮುಖ್ಯ ಲಕ್ಷಣಗಳೇನು ಅಂತಂದ್ರೆ ಎಲ್ಲ ವಯಸ್ಸಿನ ಜಾನುವಾರುಗಳು ಈ ರೋಗಕ್ಕೆ ತುತ್ತಾಗ್ತದೆ. ಬಹಳ ಮುಖ್ಯವಾಗಿ ಈ ರೋಗಕ್ಕೆ ತುತ್ತಾದಂತಹ ಜಾನುವಾರುಗಳಲ್ಲಿ ಬಹಳ ನಿಶ್ಶಕ್ತಿ, ಬಾಡಿ ಟೆಂಪರೇಚರ್ ಅಂತ ಏನು ಕರಿತೀವಿ, ದೇಹದ ಜ್ವರ ವಿಪರೀತವಾಗಿರುವಂಥದ್ದು, 103ರಿಂದ 108 ತನಕ ಬಾಡಿ ಏನು ದೇಹದ ಉಷ್ಣಾಂಶ ಹೆಚ್ಚು ಆಗೋಂಥದ್ದು, ಮತ್ತು ಗ್ರಂಥಿಗಳು ದೇಹದಲ್ಲಿ ಚರ್ಮದ ಕೆಳಗಡೆ ಇರ್ತಕ್ಕಂತಹ ಗ್ರಂಥಿಗಳು ಊದ್ಕೊಂಡಿರ್ತದೆ. ಕಣ್ಣಿನ ಕಂಜಂಕ್ಟಿವಲ್ ಮ್ಯೂಕಸ್ ಮೆಂಬ್ರೇನ್ ಅಂತ ಏನು ಕರಿತೀವಿ ಅದೆಲ್ಲ ಬೆಳ್ಳಗಾಗಿರ್ತದೆ, ಅಂದರೆ ರಕ್ತಹೀನತೆ. ಸೊ ಈ ರೋಗಕ್ಕೆ ತುತ್ತಾದಂತಹ ಜಾನುವಾರುಗಳಲ್ಲಿ 2 ರಿಂದ 3 ದಿನಗಳ ಒಳಗೆ ನಾವೇನು ಕ್ರಮ ಜರುಗಿಸದೇ ಇದ್ದಲ್ಲಿ ಸಾವನ್ನಪ್ಪುತ್ತದೆ. ಆದ್ದರಿಂದ ಯಾವುದೇ ಜಾನುವಾರುಗಳಲ್ಲಿ ದೇಹದ ಉಷ್ಣಾಂಶ ಹೆಚ್ಚಿದ್ದ ತಕ್ಷಣ ಅವು ಮೇವು ತಿನ್ನೋದನ್ನು ಬಿಡ್ತವೆ. ಅದನ್ನು ನಿರ್ಲಕ್ಷ್ಯ ಮಾಡದೇನೆ ರೈತರು ಆ ಜಾನುವಾರನ್ನು ತನ್ನ ಹತ್ತಿರದ ಪಶುವೈದ್ಯರನ್ನು ಕಂಡು ಸೂಕ್ತ ಪರಿಹಾರ ಅಥವಾ ಚಿಕಿತ್ಸೆಯನ್ನು ಕೊಡಿಸಬೇಕಾಗಿ ಈ ಮೂಲಕ ಕೇಳ್ತೀನಿ. ಬೆಬಿಸಿಯೋಸಿಸ್ ಎಂಬ ರೋಗಕಾರಕ ಪರೋಪಜೀವಿಗಳನ್ನು ಕೂಡ ಉಣ್ಣೆಗಳು ಹರಡುತ್ತವೆ. ಕಣ್ಣು ಹಳದಿಯಾಗುವುದು, ಗಾಢ ಕಂದು ಬಣ್ಣದ ಮೂತ್ರ ವಿಸರ್ಜನೆ, ಜ್ವರ ಈ ರೋಗದ ಲಕ್ಷಣಗಳಾಗಿವೆ. ಕೂಡಲೇ ಪಶುವೈದ್ಯರನ್ನು ಕಂಡು ಚಿಕಿತ್ಸೆ ಕೊಡಿಸುವ ಮೂಲಕ ಜಾನುವಾರುಗಳನ್ನು ರಕ್ಷಿಸಬಹುದು. ಮಿಶ್ರತಳಿ ಜಾನುವಾರುಗಳು ಅಥವಾ ಹಾಲು ಹೆಚ್ಚು ನೀಡುವ ರಾಸುಗಳಲ್ಲಿ ಈ ರೋಗ ಲಕ್ಷಣಗಳು ಹೆಚ್ಚು. ಕೂಡಲೇ ಸೂಕ್ತ ಔಷಧೋಪಚಾರ ಕೊಡಿಸದಿದ್ದಲ್ಲಿ ರಾಸುಗಳು ಸಾವಿಗೀಡಾಗುವ ಸಂಭವವಿರುತ್ತದೆ. ಏಕಾಣು ಪರೋಪಜೀವಿ ಅಂತಂದ್ರೆ ಬೆಬಿಸಿಯೋಸಿಸ್ ಅಂತ ಕರಿತೀವಿ. ಈ ಬೆಬಿಸಿಯಾ ಬೈಜಮೈನ ಅಂತ ಏಕಾಣು ಜೀವಿ ರಕ್ತ ಕಣದಲ್ಲಿ ವಾಸ ಮಾಡ್ತವೆ. ಈ ಏಕಾಣು ಜೀವಿಯನ್ನು ಕೂಡ ಇದೇ ಉಣ್ಣೆ ಬೂಫಿಲಸ್ ಟಿಕ್ ಅಂತ ಏನು ಕರಿತೀವಿ, ಈ ಉಣ್ಣೆ ಇದನ್ನ ಹರಡುತ್ತೆ. ಒಂದು ಜಾನುವಾರುವಿಂದ ಮತ್ತೊಂದು ಜಾನುವಾರುಗಳಿಗೆ ಹರಡುತ್ತದೆ. ಸೊ ಈ ಏಕಾಣು ಜೀವಿಯು ಕೂಡ ಎಲ್ಲ ವಯಸ್ಸಿನ ಜಾನುವಾರುಗಳಲ್ಲಿ ಕಾಣ್ತಾ ಇರ್ತೀವಿ. ಬಹಳ ಹೆಚ್ಚಾಗಿ ದೊಡ್ಡ ವಯಸ್ಸಿನ ಜಾನುವಾರುಗಳಲ್ಲಿ ಈ ಬೆಬಿಸಿಯೋಸಿಸ್ ಅನ್ನೋದು ರೋಗವನ್ನು ನಾವು ನೋಡ್ತಾ ಇರ್ತೀವಿ. ಈ ರೋಗಕ್ಕೆ ತುತ್ತಾದಂತಹ ಜಾನುವಾರುಗಳಲ್ಲಿ ಕಾಮಾಲೆ ರೋಗದಂತಹ ಯೆಲ್ಲೋಯಿಶ್ ಮ್ಯೂಕಸ್ ಮೆಂಬ್ರೇನ್, ಏನು ಹಳದಿ ಕಲರ್ ಕಂಜಂಕ್ಟಿವಲ್ ಮ್ಯೂಕಸ್ ಮೆಂಬ್ರೇನ್ ಅಂತ ಕರಿತೀವಿ, ಆ ಥರದ ರೋಗ ಲಕ್ಷಣಗಳು ಬರ್ತದೆ. ಅದರ ಜೊತೆಗೆ ಕಾಫಿ ಡಿಕಾಕ್ಷನ್ ಕಲರ್ಡ್ ಯೂರಿನ್, ಅಂದರೆ ಮೂತ್ರ ಏನು ಪಾಸ್ ಮಾಡ್ತದೆ ಆ ಮೂತ್ರ ಡಿಕಾಕ್ಷನ್ ಕಲರ್ ಅಂದರೆ ಕಂದು ಬಣ್ಣದ ಮೂತ್ರ ಪಾಸ್ ಆಗ್ತಿರ್ತದೆ. ಅದು ಮತ್ತೆ ಅದ್ರ ಜೊತೆಗೆ ದೇಹದ ಉಷ್ಣಾಂಶ ಕೂಡ ಆಲ್ಮೋಸ್ಟ್ 105ರಿಂದ 108 ಡಿಗ್ರಿವರೆಗೆ ಉಷ್ಣಾಂಶ ಹೆಚ್ಚಿರ್ತದೆ. ಸೊ ಇದನ್ನ ಈಸಿಯಾಗಿ ನಾವು ರೈತರು ಕಂಡುಹಿಡಿಬಹುದು. ಈ ರೋಗ ಲಕ್ಷಣ ಕಂಡು ಬಂದ ತಕ್ಷಣ ಹತ್ತಿರದ ಪಶುವೈದ್ಯರನ್ನು ಕಂಡು ಸೂಕ್ತ ಚಿಕಿತ್ಸೆಯನ್ನು ಕೊಡಿಸದೇ ಇದ್ದಲ್ಲಿ ಅವು ಸಾವನ್ನಪ್ಪುತ್ತವೆ. ಆದ್ದರಿಂದ ತಾವುಗಳು ದಯವಿಟ್ಟು ಈ ಥೈಲೇರಿಯೋಸಿಸ್ ಅಥವಾ ಬೆಬಿಸಿಯೋಸಿಸ್ ಇವು ಬೇಸಿಗೆಯಲ್ಲಿ ಯಥೇಚ್ಛವಾಗಿ ಕಂಡುಬರೋದರಿಂದ ಮತ್ತು ಉಣ್ಣೆಯಿಂದ ಈ ರೋಗಗಳು ಹರಡುವುದರಿಂದ ತಾವುಗಳು ನಿರ್ಲಕ್ಷಿಸದೆ ಪಶುವೈದ್ಯರನ್ನು ಕಂಡು ಸೂಕ್ತ ಚಿಕಿತ್ಸೆ ನೀಡುವುದರಿಂದ ತಮ್ಮ ಜಾನುವಾರುಗಳನ್ನು ಕಾಪಾಡ್ಕೋಬಹುದು. ಇನ್ನೊಂದು ಮುಖ್ಯವಾದ ಅಂಶ ಅಂತಂದರೆ ಈ ರೋಗಕ್ಕೆ ಈ ಮಿಶ್ರ ತಳಿಗಳು ಅಥವಾ ಹೆಚ್ಚು ಹಾಲು ಉತ್ಪಾದಿಸುವಂತಹ ತಳಿಗಳು ಬಹಳವಾಗಿ ತುತ್ತಾಗ್ತಿರ್ತವೆ. ಆದ್ದರಿಂದ ನಿರ್ಲಕ್ಷ್ಯ ಮಾಡದೆ ದೇಹದ ಉಷ್ಣಾಂಶ ಜಾಸ್ತಿ ಆದ ತಕ್ಷಣವೇ ಪಶುವೈದ್ಯರನ್ನು ಕಂಡು ಅದಕ್ಕೆ ರೋಗ ತಡೆಗಟ್ಟುವಲ್ಲಿ ಚಿಕಿತ್ಸೆ ಕ್ರಮವನ್ನು ವಹಿಸಬೇಕು ಅಂತ ಅಂದ್ಬಿಟ್ಟು ಈ ಮೂಲಕ ಹೇಳ್ತೀನಿ. ನೊಣಗಳು ರೋಗಗಳನ್ನು ಹರಡುವ ಮತ್ತೊಂದು ಪರೋಪಜೀವಿಗಳಾಗಿದ್ದು ಟ್ರಿಪೆಲೋಝೋಮಿಯಾಸಿಸ್ ಎಂಬ ರೋಗಕಾರಕ ಜೀವಿಗಳನ್ನು ಹರಡುತ್ತವೆ. ಅರಣ್ಯ ಪ್ರದೇಶದ ಸುತ್ತಮುತ್ತ ಬೇಸಿಗೆಯಲ್ಲಿ ಟ್ರಿಪೆಲೋಝೋಮಿಯಾಸಿಸ್ ರೋಗ ಹೆಚ್ಚಾಗಿ ಕಾಣಿಸುತ್ತದೆ.
ನೊಣಗಳಿಂದ ಹರಡುವಂತಹ ರೋಗ ಅಂದರೆ ಟ್ರಿಪೆನೋಸೋಮಿಯಾಸಿಸ್ ಅಂತ ಕರಿತೀವಿ. ಈ ನಮ್ಮ ಕರ್ನಾಟಕದಲ್ಲಿ ಕೆಲವೊಂದು ಭಾಗಗಳಲ್ಲಿ ಮಾತ್ರ ಈ ಟ್ರಿಪೆನೋಸೋಮಿಯಾಸಿಸ್ ಅನ್ನೋದು ರೋಗ ಕಂಡು ಬರ್ತದೆ, ಎಸ್ಪೆಷಲಿ ಬೇಸಿಗೆಗಾಲದಲ್ಲಿ. ಸೊ ಏನಕ್ಕೆ ಅಂತಂದರೆ ಈ ಟ್ರಿಪೆನೋಸೋಮಿಯಾಸಿಸ್ ಅನ್ನೋದು ರೋಗವನ್ನು ದಪ್ಪ ನೊಣಗಳು ಅಂದರೆ ಟೆಬ್ಯಾನಸ್ ಅಂತ ಏನು ಕರಿತೀವಿ, ಇದು ರಕ್ತ ಹೀರುವಂತಹ ನೊಣಗಳು, ರಾಬಸ್ಟ್ ಫ್ಲೈ ಅಥವಾ ಹಾರ್ಸ್ ಫ್ಲೈ ಅಂತ ನಾವು ಇಂಗ್ಲೀಷ್ನಲ್ಲಿ ಕರಿತೀವಿ. ಇಂಥ ನೊಣಗಳು ಈ ಬುಷಿ ಜಾಗದಲ್ಲಿ, ಅಂದ್ರೆ ಬುಷಿ ಅಂದರೆ ಸಾಮಾನ್ಯವಾಗಿ ಅರಣ್ಯ ಪ್ರದೇಶದಲ್ಲಿ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಯಾವುದೇ ಜಾನುವಾರುಗಳು ವಾಸವಿದ್ದಲ್ಲಿ ಅಂಥ ಜಾನುವಾರುಗಳಲ್ಲಿ ಈ ಕಾಯಿಲೆಯನ್ನು ಬಹಳ ಮುಖ್ಯವಾಗಿ ಕಾಣ್ತಾ ಇರ್ತೀವಿ. ಅದರಲ್ಲೂ ಶಿವಮೊಗ್ಗ ಭಾಗದಲ್ಲಿ, ಶಿವಮೊಗ್ಗ ಬಿಕಾಸ್ ವೆಸ್ಟರ್ನ್ ಘಾಟ್ಸ್ ಅನ್ನೋದು ಏನು ಅರಣ್ಯ ಪ್ರದೇಶ ಇದೆ, ಸೊ ಈ ಅರಣ್ಯ ಪ್ರದೇಶದಲ್ಲಿ ಈ ಟ್ರಿಪೆನೋಸೋಮಿಯಾಸಿಸ್ ರೋಗವನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಕಾಣ್ತಾ ಇರ್ತೀವಿ. ಏನಕ್ಕೆ ಅಂತಂದರೆ ಈ ನೊಣಗಳ ಬೆಳವಣಿಗೆಗಳು ಬುಷಿ ರೀಜನ್ ಅಂದರೆ ಕಾಡನ್ನು ಇದರಲ್ಲಿ ಆಗೋದ್ರಿಂದ ಈ ಅಂಥ ರೀಜನ್ ಜಾಗದಲ್ಲಿ ಈ ಕಾಯಿಲೆಗಳನ್ನು ಯಥೇಚ್ಛವಾಗಿ ಕಾಣ್ತಾ ಇರ್ತೀವಿ. ಕಣ್ಣುಗಳು ಹಳದಿ ಬಣ್ಣಕ್ಕೆ ತಿರುಗುವುದು, ಬಾಯಿಂದ ಜೊಲ್ಲು ಸುರಿಯುವುದು, ಆಹಾರದತ್ತ ನಿರ್ಲಕ್ಷ್ಯ, ಬಿಟ್ಟು ಬಿಟ್ಟು ಜ್ವರ ಬರುವುದು, ನಿಶ್ಶಕ್ತಿ, ನಡುಕ ಈ ರೋಗದ ಲಕ್ಷಣಗಳು. ಸೂಕ್ತ ಕಾಲಕ್ಕೆ ಸೂಕ್ತ ಔಷಧೋಪಚಾರ ನೀಡಿ ರಾಸುಗಳನ್ನು ಕಾಪಾಡಬಹುದು. ಮುಂಜಾಗ್ರತಾ ಕ್ರಮವಾಗಿ ಬೇಸಿಗೆಗೆ ಮೊದಲು ಲಸಿಕೆ ಹಾಕಿಸಿ ಜಾನುವಾರುಗಳನ್ನು ರಕ್ಷಿಸಬಹುದಾಗಿದೆ. ಈ ರೋಗಕ್ಕೆ ತುತ್ತಾದಂತಹ ಜಾನುವಾರುಗಳಲ್ಲಿ ಬಹಳ ಮುಖ್ಯವಾದಂತಹ ಲಕ್ಷಣಗಳು ಏನು ಅಂತಂತಂದರೆ ಮೇವು ತಿಂದೇ ಇರೋದು ಮತ್ತು ಬಾಡಿ ಟೆಂಪರೇಚರ್ ಇನ್ಕ್ರೀಸ್ ಆಗೋದು. ಬಾಡಿ ಟೆಂಪರೇಚರ್ ಅಂತಂತಂದರೆ ಬಿಟ್ಟು ಬಿಟ್ಟು ಜ್ವರ ಬರೋ ಅಂಥದ್ದು. ಸೊ ಕೆಲವೊಂದು ದಿವಸ ಜ್ವರ ಬಾಡಿ ಟೆಂಪರೇಚರ್ ಅಂದರೆ ದೇಹದ ಉಷ್ಣಾಂಶ 105ರಿಂದ 108ವರೆಗೆ ಹೆಚ್ಚಾಗುತ್ತದೆ. ಇನ್ನು ಒಂದು ದಿವಸ ಆ ಥರ ಇರ್ತದೆ, ಇನ್ನೊಂದು ದಿವಸ ದೇಹ ನಾರ್ಮಲ್ ಅಂದರೆ ಸರಿಯಾದ ಉಷ್ಣಾಂಶಕ್ಕೆ ಬರತಕ್ಕಂಥದ್ದು. ಆಮೇಲೆ ಒಂದು ದಿವಸ ಬಿಟ್ಟು ಮತ್ತೆ ದೇಹದ ಉಷ್ಣಾಂಶ ಹೆಚ್ಚಾಗುವಂಥದ್ದು, ಅಂದರೆ ಬಿಟ್ಟು ಬಿಟ್ಟು ಬರುವಂತಹ ಜ್ವರ ಇದು. ಸೊ ಅದರ ಜೊತೆಗೆ ಬಾಯಿಯಿಂದ ಜೊಲ್ಲು ಬರುವಂಥದ್ದು, ಭಾಳ ನಿಶ್ಶಕ್ತಿ ಹೊಂದರ್ಥದ್ದು, ಮತ್ತು ಎದ್ದೇಳೋದಕ್ಕೂ ಕೂಡ ಆಗದೆ ಇರತಕ್ಕಂಥದ್ದು, ಮತ್ತು ಬಾಡಿ ಶಿವರಿಂಗ್ ಆಗ್ತಾ ಇರ್ತದೆ, ಆ ಹೈಡ್ ಟೆಂಪರೇಚರ್ನ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಮತ್ತು ಕಣ್ಣಿನಲ್ಲಿ ಕಂಜಂಕ್ಟಿವಲ್ ಮ್ಯೂಕಸ್ ಮೆಂಬ್ರೇನ್ ಬಹಳ ರೆಡ್ ಆಗಿ ಇರ್ತಕ್ಕಂಥದ್ದು, ಕಂಜಂಕ್ಟಿವಲ್ ಮ್ಯೂಕಸ್ ಮೆಂಬ್ರೇನನ್ನು ನಾವು ನೋಡ್ಬೋದು. ಬಾಯಿಯಿಂದ ಜೊಲ್ಲು ಬರ್ತಕ್ಕಂಥದ್ದು ಇರ್ಬೋದು. ಸೊ ಮತ್ತು ನರ್ವಸ್ ಸಿಂಪ್ಟಮ್ ಕೆಲವೊಮ್ಮೆ ದೇಹದ ನರ್ವಸ್ ಸಿಸ್ಟಮ್ ಅಂತ ಏನು ಕರಿತೀವಿ ಅದು ಕೂಡ ಅಫೆಕ್ಟ್ ಆಗಿ, ಸೊ ಗ್ರೈಂಡಿಂಗ್ ಆಫ್ ಟೀತ್, ಸಲೈವೇಷನ್ನು, ಸರ್ಕ್ಲಿಂಗ್ ಮೂಮೆಂಟು, ಈ ಥರ ಕೆಲವೊಂದು ರೋಗ ಲಕ್ಷಣಗಳನ್ನು. ಸೊ ಈ ರೋಗಕ್ಕೆ ತುತ್ತಾದಂತಹ ಜಾನುವಾರುಗಳಿಗೆ ಸರಿಯಾದ ಚಿಕಿತ್ಸೆ ಕೊಡಿಸಿದಲ್ಲಿ ನಾವು ಜಾನುವಾರುಗಳನ್ನು ಉಳಿಸ್ಕೋಬಹುದು. ಇದಕ್ಕೆ ಚಿಕಿತ್ಸೆ ಸಿಗುತ್ತೆ. ಸೊ ಅದರಿಂದ ಈ ಚಿಕಿತ್ಸೆಯನ್ನು ಕೊಡಿಸೋದ್ರಿಂದ ನಾವು ಜಾನುವಾರುಗಳನ್ನು ಉಳಿಸ್ಕೋಬಹುದು. ಮತ್ತು ಮುನ್ನೆಚ್ಚರಿಕೆ ಕ್ರಮವಾಗಿ ಕೂಡ ಇದು ಯಥೇಚ್ಛವಾಗಿ ಬೇಸಿಗೆ ಮತ್ತು ಮಳೆಗಾಲದಲ್ಲಿ ಬರುವಂತಹ ರೋಗವಾಗಿದ್ದರಿಂದ ಈ ಮುನ್ಸೂಚನೆ ಪಡೆದು ಇದಕ್ಕೆ ಚುಚ್ಚುಮದ್ದನ್ನು ಕೂಡ ನಾವು ಹಾಕಿಸ್ಕೊಳ್ಳೋದ್ರಿಂದ ಈ ರೋಗವನ್ನು ಕೂಡ ನಾವು ತಡೆಗಟ್ಟಬಹುದು. ಕೊಟ್ಟಿಗೆ ಸ್ವಚ್ಛತೆ ಕಾಯ್ದುಕೊಳ್ಳುವುದು, ಗಾಳಿ ಬೆಳಕು ಚೆನ್ನಾಗಿ ಬರುವಂತೆ ಕೊಟ್ಟಿಗೆ ನಿರ್ಮಿಸುವುದು, ಕೊಟ್ಟಿಗೆಯಲ್ಲಿ ನೆಲಹಾಸನ್ನು ತೇವವಿರದಂತೆ ನೋಡಿಕೊಳ್ಳುವ ಮೂಲಕ ಈ ರೋಗ ಹರಡದಂತೆ ತಡೆಯಬಹುದು. ಅಲ್ಲದೆ ಜಾನುವಾರುಗಳ ಮೈ ಉಜ್ಜಿ ಉಣ್ಣೆಗಳಿದ್ದಲ್ಲಿ ಹೆಕ್ಕಿ ತೆಗೆಯಬೇಕು. ಜೊತೆಗೆ ಶಿಫಾರಿತ ಔಷಧಿ ಬಳಸಿ ಜಾನುವಾರುಗಳ ಮೈಯೆಲ್ಲ ಉಜ್ಜಿ ರೋಗಕಾರಕ ಕೀಟಗಳನ್ನು ನಿಯಂತ್ರಿಸಬಹುದು. ಈ ಹೊರಪರೋಪಜೀವಿಗಳನ್ನು ನಾವು ಆದಷ್ಟು ಮುಕ್ತ ಮಾಡಬೇಕು ಅನ್ನಂಗಿದ್ರೆ ಕೆಲವು ಕ್ರಮಗಳನ್ನು ಅನುಸರಿಸಬೇಕು. ನಾವು ನೋಡ್ದಂಗೆ ಸೊ ಎಲ್ಲ ಜಾನುವಾರುಗಳನ್ನು ನಾವು ಎಲ್ಲಿ ಕಟ್ತೀವಿ ಕೊಟ್ಟಿಗೆ ಭಾಗವನ್ನು ಬಹಳ ಸ್ವಚ್ಛತೆಯಿಂದ ಇಡಬೇಕು. ಮತ್ತು ಗಾಳಿ ಮತ್ತು ಬೆಳಕು ಯಥೇಚ್ಛವಾಗಿ ಕೊಟ್ಟಿಗೆಗಳಿಗೆ ಬೀಳಂಗೆ ನಾವು ಅದನ್ನು ಇಟ್ಕೋಬೇಕು. ಯಾವಾಗಲೂ ಆಗಿರಬೇಕು, ತೇವಾಂಶಗಳನ್ನು ಬಿಡಬಾರ್ದು. ಮತ್ತು ಕೆಲವೊಂದು ಕ್ರ್ಯಾಕ್ಸ್ ಆ್ಯಂಡ್ ಕ್ರೆವಿಸಸ್ ಅಂತ ಏನು ಕರಿತೀವಿ ಅದರ ಕೊಟ್ಟಿಗೆಯಲ್ಲಿ ಅವು ಈ ಹೊರಪರೋಪಜೀವಿಗಳಿಗೆ ಎಸ್ಪೆಷಲಿ ಈ ಟಿಕ್ಸ್ ಅಥವಾ ಈ ಹೇನುಗಳು ಅಥವಾ ಈ ನೊಣಗಳು ಬೆಳೆಯೋದಕ್ಕೆ ಸಹಕಾರಿಯಾಗಿರೋದ್ರಿಂದ ಕ್ರ್ಯಾಕ್ಸ್ ಆ್ಯಂಡ್ ಕ್ರಿವಿಸಸ್ ಏನಾದ್ರು ಕೊಟ್ಟಿಗೆ ಭಾಗದಲ್ಲಿದ್ದರೆ ಅಂಥವನ್ನೆಲ್ಲ ಮುಚ್ಚಿಸ್ಬೇಕು. ಮತ್ತು ಗಾಳಿ ಬೆಳಕು ಚೆನ್ನಾಗಿ ಇರೋದ್ರಿಂದ ಸೊ ತೇವಾಂಶ ಕಡಿಮೆಯಾಗಿ ಸೊ ಕೊಟ್ಟಿಗೆ ಭಾಗ ಭಾಳ ಡ್ರೈ ಇರೋದ್ರಿಂದ ಕೆಲವೊಂದು ಹೊರಪರೋಪಜೀವಿಗಳನ್ನ ನಾವು ತಡೆಗಟ್ಟಬಹುದು. ಮತ್ತು ಪ್ರಾಣಿ ಕೂಡ ಬೆಳಗ್ಗೆ ಎದ್ದು ನಾವು ಪ್ರಾಣಿಗಳನ್ನ ಹೊರಗೆ ಕಟ್ಟಾಕುವಂಥ ಸಮಯದಲ್ಲಿ ದೇಹದ ಎಲ್ಲ ಅಂಗಗಳನ್ನು ಸೂಕ್ಷ್ಮತೆಯಿಂದ ನೋಡಿ ಸೊ ಏನಾದ್ರೂ ಉಣ್ಣೆಗಳು ಅಂಟಿದ್ರೆ ಅವನ್ನ ಕೈಯಿಂದ ನಾವು ಕಿತ್ತು ಸುಟ್ಟು ಹಾಕ್ಬೋದು. ಸೊ ಅದರ ಜೊತೆಗೆ ಕೆಲವೊಂದು
ಮಾಡ್ಬೋದಂತ ಅನುಸರಿಸಬೇಕಾದಂಥ ಕ್ರಮಗಳೇನು ಅಂತಂತಂದರೆ, ಈ ಟಿಕ್ಸ್ ಅಥವಾ ನೊಣಗಳನ್ನು ನಾವು ಕಮ್ಮಿ ಮಾಡಬೇಕಾದ್ರೆ ಈ ಕೊಟ್ಟಿಗೆ ಒಳಗಡೆ ಹಾಗೂ ಕೊಟ್ಟಿಗೆಯ ಸುತ್ತಮುತ್ತ ಯಾವುದೇ ರೀತಿಯ ನೀರು ನಿಲುಗಡೆಯನ್ನು ಕೂಡ ನಾವು ಅವಾಯ್ಡ್ ಮಾಡಬೇಕು. ಈ ಮಾರುಕಟ್ಟೆಯಲ್ಲಿ ನಮಗೆ ಯಥೇಚ್ಛವಾಗಿ ರಾಸಾಯನಿಕ ವಸ್ತುಗಳು ಸಿಗ್ತಾ ಇದ್ದಾವೆ. ಅದರಲ್ಲಿ ಬಹುಮುಖ್ಯವಾದದ್ದು ಅಂತಂದರೆ ಸೈಪರ್ಮೆಥ್ರಿನ್, ಡೆಲ್ಟಾಮೆಥ್ರಿನ್, ಮೆಲಥಿಯನ್ ಅಂತ ಕಾಂಪೌಂಡ್ಸ್ಗಳು ನಮಗೆ ಸಿಗ್ತಾ ಇದ್ದಾವೆ. ಸೊ ಈ ರಾಸಾಯನಿಕ ವಸ್ತುಗಳು ಬಹಳ ವಿಷಪೂರಿತವಾಗಿರೋದರಿಂದ ಇದನ್ನು ಹಚ್ಚುವಾಗಲೇ ಅಥವಾ ಸಿಂಪಡಿಸುವಾಗ ಬಹಳವಾಗಿ ನಾವು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸ್ಕೋಬೇಕಾಗ್ತದೆ. ಸೊ ರೈತರುಗಳು ಈ ರೀತಿ ಔಷಧಿಯನ್ನು, ಕೀಟನಾಶಕ ಔಷಧಿಗಳನ್ನು ಬಳಸುವಾಗ ಸೊ ಅವರು ಕಟ್ಕೊಳ್ಬೇಕಾಗ್ಲಿ ಅಥವಾ ಹ್ಯಾಂಡ್ ಗ್ಲೌಸ್ ಹಾಕೊಳ್ಳೋದಾಗ್ಲಿ, ಸೊ ಅಂತ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕು. ಮತ್ತೆ ಕೀಟನಾಶಕಗಳನ್ನು, ಔಷಧಿಗಳನ್ನು ಸಿಂಪಡಿಸುವಾಗ ಬಿಸಿಲಬೇಕು. ಮಳೆಗಾಲದಲ್ಲಿ ಇಂಥ ಔಷಧಿಗಳನ್ನು ಉಪಯೋಗಿಸಬಾರ್ದು. ಸೊ ಜಾನುವಾರುಗಳನ್ನು ಬೆಳಗ್ಗೆ 10 ಗಂಟೆ 11 ಗಂಟೆ ಹಂಗೆ ಎಳೆ ಬಿಸಿಲಿನ ಪೀರಿಯಡ್ ಅಲ್ಲಿ ಸೊ ಜಾನುವಾರು ಬಾಯಿಯನ್ನು ಕೂಡ ಕಟ್ಟಿ ಅವು ಕೂಡ ನೆಕ್ಕೋಬಾರ್ದು. ಅಂತ ಟೈಮಲ್ಲಿ ಕೀಟನಾಶಕ ಔಷಧಿಗಳನ್ನು 1 ml 1 ಲೀಟರ್ ನೀರಿಗೆ ಬೆರೆಸಿ ಅದನ್ನು ನಮ್ಮ ಗ್ಲೌಸ್ ಎಲ್ಲ ಹಾಕ್ಕೊಂಡು ನಾವು ಕೂಡ ಮೂಗು ಇವನ್ನೆಲ್ಲನೂ ಕಟ್ಕೊಂಡು ನಂತರ ಇದನ್ನು ಸರಿಯಾದ ಪ್ರಮಾಣದಲ್ಲಿ ಬೆರೆಸಿ ಮೈಗೆಲ್ಲ ಹಚ್ಚಬೇಕು.